ಯಾರ್ ಹೆಂಗಾದ್ರೂ ಹಾಳಾಗಿ ಹೋಗ್ಲಿ ಪರವಾಗಿಲ್ಲ, ಆದ್ರೆ ಬೆಳಗ್ಗೆ ಬೆಳಗ್ಗೆ ನಿನ್ ಅಂಗಡಿ ಮಾತ್ರ ಶುರು ಮಾಡ್ಬಿಡ್ತಿ ಅಲ್ವಾ? ನಾವ್ ಯಾರು ನೆಮ್ಮದಿಯಾಗಿರ್ಬಾರ್ದು ಅಂತ ನೀನು ನಿನ್ ಗಂಡ ಕಂಕಣ ಕಟ್ಕೊಂಡ್ ಬಂದಿದ್ದೀರೇನೆ, ನಾಟಕ ಶುರು ಮಾಡ್ತೀರ ನಮ್ಮ ಮನೇಲಿ. ಯಾಕತೆ ನಾವೇನ್ ಮಾಡಿದ್ವಿ? ನಿನ್ನೆ ನಿನ್ ಗಂಡ ಯಾಕೆ ಕಂಟು ಪೂರ್ತಿ ಕುಡ್ಕೊಂಡ್ ಬಂದ ಗೊತ್ತಿಲ್ಲ. ನನ್ನನ್ ಯಾಕೆ ಗೆರೆ ದಾಟು ಅಂದ ಅವನು. ಏನೇ ನೀನ್ ಅವ್ನ ಹಾಕಿದ್ ಗೆರೆ ಏನಾದ್ರು ದಾಟ್ತೀಯಾ ಹೇಗೆ? ಹಾಗೆಲ್ಲ ಏನು ಇಲ್ಲ ಅತ್ತೆ, ಅವ್ನ ಯಾಕೆ ಕುಡ್ಕೊಂಡ್ ಬಂದ್ರಿ ಅಂತ ಕೇಳ್ದೆ, ಅದಕ್ಕೆ ಆ ರೀತಿ ಕೂಗಾಡಿದ್ರಷ್ಟೆ. ಅವನೇನ್ ಹೊಸ್ದಾಗ್ ಕುಡ್ಕೊಂಡ್ ಬಂದಿದಾನ? ಆದ್ರೂ ನಿನ್ನೆ ಅವ್ನ ಆಡಿದ್ ರೀತಿ, ಮಾತಾಡಿದ್ ಮಾತು ಎಲ್ಲ ನೋಡ್ತಿದ್ರೆ ಬೇರೆ ಏನೋ ಆಗಿದೆ ಅಂತ ಅನ್ನಿಸ್ತಾ ಇದೆ. ಬೇರೆ ಏನು ಇಲ್ಲ ಅತ್ತೆ. ಅವನೇನಷ್ಟ್ ದಡ್ಡ ಅಲ್ವೇ ರಾಜಕುಮಾರಿ? ಯಾರ ಹತ್ರ ಬಿಡ್ತಿದ್ಯಾ ನೀನ್ ಒಳ್ನ? ನೀವಾಗೆ ಏನೇನೋ ಕಲ್ಪನೆ ಮಾಡ್ಕೊಂಡ್ರೆ ನಾನೇನಂತೆ ಮಾಡಕ್ಕಾಗತ್ತೆ? ಇರ್ಲಿ ಅದೇನೇ ಇದ್ರು ತುಂಬಾ ಏನು ಮುಚ್ಚಿಡಕ್ಕಾಗಲ್ಲ ಬಿಡು. ಏನೋ ನಡೀತಿದೆ ಕಾಣ್ತಿಲ್ವಾ? ನಾನೇ ನಡೀತಾ ಇರೋದು. ವ್ಯಂಗ್ಯಕ್ಕೆ ಏನ್ ಕಡಿಮೆ ಇಲ್ಲ ಕಣಪ್ಪ. ಅಲ್ಲ, ನೆನ್ನೆ ಕುಡ್ಕೊಂಬಂದು ರಂಗೋಲಿ ಹಾಕಿ ನನ್ನನ್ನ ದಾಟು ದಾಟು ಅಂತಿದ್ಯಲ್ಲ, ಅದು ಏನು ಇದು? ರಾತ್ರಿ ಮಲ್ಕೋಬೇಕಾದ್ರೆ ಚೆನ್ನಾಗೇ ಇದೆಯಲ್ಲೋ, ಈಗೇನೋ ಬಾಯಿಗೆ 3 ಮುಕ್ಕಾಲಡಿ ಬ್ಯಾಂಡೇಜ್ ಹಾಕೊಂಡ್ ಬಂದಿದ್ಯಾ? ಏನೋ ಸರಿಯಾಗಿ. ಮನೋಜ್, ನೀವ್ ಸ್ಟ್ರೈನ್ ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿದಾರೆ ತಾನೆ, ಬನ್ನಿ ಕೂತ್ಕೊಳ್ಳಿ. ನಿನ್ ಪಾಪ ನೀನು ಮಗನ್ಗೆ. ಮತ್ತೆ ನಾನೇನು ಮಾಡಿಲ್ಲ ಅತ್ತೆ. ಬೆಳಿಗ್ಗೆ ಎದ್ ನೋಡ್ದಾಗ ಅವ್ರ ಬಾಯೆಲ್ಲ ಊದಿತ್ತು ಅತ್ತೆ. ರಾತ್ರಿ ಕೆಳಗ್ ಬಿದ್ದೆ ಅಂತ ಅವರೇ ಹೇಳಿದ್ರು, ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗ್ ಬಂದೆ. ಅಲ್ಲ ಕಣೆ, ನೀನ್ ನನಗ್ ತಾನೇ ಹೇಳ್ಬೇಕು ಹಿಂಗಾಗಿದೆ ಅತ್ತೆ ಅಂತ. ನೀ ಯಾಕೆ ಕರ್ಕೊಂಡೋಗಿ? ಮತ್ತೆ ನೀವ್ ಮಲ್ಗಿದ್ರಿ, ಅದಕ್ಕೆ ನಾನೇ ಕರ್ಕೊಂಡ್ ಹೋಗ್ ಬಂದೆ. ರೋಹಿಣಿ ಅವರೇ, ಬಿದ್ರೆ ಮುಖ ಕೈಕಾಲ್ ಗೇಟ್ ಆಗುತ್ತೆ, ಬಾಯಿಗೆ ಗೇಟ್ ಆಗುತ್ತೆ. ಅದೇ ಅಲ್ವಾ, ಹೆಂಗ ಏಟಾಯ್ತು? ಯಾರತ್ರನಾದ್ರೂ ಸುಮ್ನೆ ಬಾಯಿ ಬಂದಾಗೆಲ್ಲ ಮಾತಾಡಿ ಒದಗಳ ತಿಂದ್ಯಾನೋ? ಸ್ವಲ್ಪ ಸುಮ್ನೆ ಇಟ್ಟೆ ನೀನು. ಹೇಗೋ ಬಿದ್ದೆ ನೀನು. ಓ, ನೀನ್ ಏನಿದ್ದಂಗ ಅರ್ಥನೇ ಆಗ್ತಿಲ್ವಲ್ಲ. ಲೇ ಹಳೆ ಕಾಲದ ಚಾರ್ಲಿ ಚಾಪ್ಲಿನೋ ಮತ್ತೆ ಕಾರ್ಟೂನ್ ಬಂದಂಗ್ ಬರೀ ಮ್ಯೂಸಿಕ್ ಮಾತ್ರ ಕೊಡ್ತಾ ಇದೆಯಲ್ಲ. ಮನೋಜ್, ಡಾಕ್ಟರ್ ನಿಮ್ ಹತ್ರ ಯಾರ ಹತ್ರನೂ ಮಾತಾಡ್ಬೇಡಿ ಅಂತ ಹೇಳಿದಾರೆ ತಾನೆ. ನನ್ ಮಗನು ಅತ್ತೆ, ಅದೇನೋ ಅದು ಬ್ಯಾಂಡೇಜ್ ಮಧ್ಯದಲ್ಲಿ ಸೆಂಟರ್ ಪಾಯಿಂಟ್ ಒಂದು ಗ್ಯಾಪ್ ಕೊಟ್ಟಿದ್ದಾರೆ. ಬ್ಯಾಂಡೇಜ್ ತೆಗಿಯೋವರೆಗೂ ಅವರು ಸಾಲಿಡ್ ಫುಡ್ ತಿನ್ನೋ ಹಾಗಿಲ್ಲ, ಅದಕ್ಕೆ ಜ್ಯೂಸ್ ಗೀಸ್ ಏನಾದ್ರು ಕುಡಿಯೋದಕ್ಕೆ ಅಂತ ಆ ಓಪನಿಂಗ್ ಕೊಟ್ಟಿದ್ದಾರೆ. ನನಗ್ ಹೇಳ್ದೆ ನೀನ್ ಯಾಕೆ ಮನೋಜನ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗಿದ್ದು? ನೀನ್ ಹೇಳದ್ ನನ್ಗ ಅರ್ಥನೇ ಆಗಲ್ವಲ್ಲ ಮನೋಜ. ಮತ್ತೆ ನನಗೆ ಏಟಾಗಿ ನೋವಲ್ಲಿ ಒದ್ದಾಡ್ತಿದ್ದೆ, ಇದ್ರಲ್ಲಿ ನಿನ್ನನ್ ಬೇರೆ ಎಬ್ಬಿಸ್ಬಿಟ್ಟು ನನಗೆ ಹಿಂಗಾಗಿದೆ ಅಂತ ಕತೆ ಎಲ್ಲ ಹೇಳ್ಕೊಂಡ್ ಕೂತಿರೋದಕ್ ಆಗ್ತಿತ್ತ ಅಂತ ಕೇಳ್ತಿದ್ದಾರೆ. ನಿಜವಾಗ್ಲೂ ಅವ್ನ್ ಹೇಳಿದ್ದ ಅಥವಾ ಇವ್ನ್ ಹೇಳ್ದೆ ಅಂತ ನೀನ್ ಸುಮ್ನೆ ಹೇಳ್ತಿದ್ಯಾ? ಅಯ್ಯಯ್ಯೋ ಅತ್ತೆ, ನಾನಲ್ಲ, ಅವ್ರು ಹೇಳಿದ್ದು ನಾನ್ ಹೇಳ್ತಾ ಇದ್ದೀನಿ. ಏನಂತೆ? ಆಯ್ತಾಯ್ತು ಸುಮ್ನಿರಿ, ಆಯ್ತು ಸುಮ್ನೆ. ನಾನು ಅದನ್ನೇ ಹೇಳಿದ್ದು, ಅದ್ ಹೆಂಗ್ ಅರ್ಥ ಆಯ್ತು ನಿನ್ಗೆ ಅಂತ ಕೇಳ್ತಿದಾರತ್ತೆ. ಓ ಮನೋಜ, ನಾನೇ ಬರ್ತಿದ್ದಲ್ಲೋ ನಿನ್ ಜೊತೆ, ಇವ್ನ್ ಯಾಕೆ ಕರ್ಕೊಂಡ್ ಹೋದೆ? ಅವರು ಎಲ್ಲದಕ್ಕೂ ನಿನ್ನೆ ಕರಿಯೋದಕ್ಕಾಗತ್ತಾ? ರೋಹಿಣಿ ಯಾಕಿರೋದು? ನೀನ್ ಸುಮ್ನೆ ಏನೇನೋ ಹೇಳ್ಬಿಡಮ್ಮ ಅಂತ ಇವ್ರು ಹೇಳ್ತಿದಾರತ್ತೆ. ಅಯ್ಯಯ್ಯೋ ಸಾಕು ಸಾಕು, ನೀವ್ ಸ್ಟ್ರೈನ್ ಮಾಡ್ಕೊಬಿಡಿ. ಪಾಪತ್ತೆ, ಅವ್ರು ತುಂಬಾ ನೋವಲ್ಲಿದ್ದಾರೆ. ಇನ್ಮೇಲೆ ಪೌಡ್ರ್ ಮನೆ ನೀನ್ ಡಬ್ಬಿಂಗ್ ಮಾಡೋದು ಅರ್ಥ ಆಯ್ತಿನಪ್ಪ? ಏನ್ ಹೇಳ್ತಾಯ್ತಾನೋ ಅವನು ಹೇಳ್ತಾ ಇರೋದು, ಇದು ಹಾಕೊಂಡಿದ್ದಾನಲ್ಲ, ಇದು ಮಾಸ್ಕ್ ಅಲ್ಲ, ಬ್ಯಾಂಡೇಜು. ಕ್ರಿಯಾ ಬ್ಯಾಂಡೇಜು ಅದು ಬಾಯಿಗೆ. ಯಾಕೋ ಏನ್ ಬಂದಿದೀಯ ಅವನು ದೊಡ್ಡೋಗ? ಈ ಬಾಯಿ ಬ್ಯಾಡ್ ಬಾಯಿ, ಅವ್ನ್ ಬ್ಯಾಡ್ ಬಾಯಿ ಅಂತ ನಮ್ಗೆ ಗೊತ್ತಲ್ಲ. ಬಾಯಿ ಅದ್ ಯಾವ ಪ್ರಾಣಿ ಹತ್ರ ಚೇಷ್ಟೆ ಮಾಡಕ್ ಹೋಗಿದ್ನೋ ಹಾಕೊಂಡು ಕದಗ್ಬಿಟ್ಟಿದೆ. ಸುಮ್ನಿರೋ, ಏನೇನೋ ಹೇಳ್ಬೇಡ. ಮಗು ರಾತ್ರಿ ಕೆಳಗ್ ಬಿದ್ದು ಗಾಯ ಆಗಿದೆ. ಅದಮ್ಮವು ಏನ್ ಹೇಳ್ತಿದ್ದಾನೆ ಇವನು, ಒಂದು ಅರ್ಥ ಆಗ್ತಾ ಇಲ್ಲ. ಎಕ್ಸರ್ಸೈಸ್ ಮಾಡಕ್ ಹೋಗಿ ಹಿಂಗಾಗ್ಬಿಡುತ್ತೆ. ನೀನೇ ಮೂತಿ ಗುಡಿಸ್ಕೊಂಡ್ಬಿಟ್ಟಿಯೇ, ನಾಯಿ ಬಂದ್ ಬುದ್ದ್ ಬಿಡುತ್ತೆ, ಕತ್ತೆ ಬಂದ್ ಬಾಯಿ ಹಾಕ್ಬಿಡ್ತೆ. ಏನ ಬಂದೆ ಸರಿಯಾಗಿ ಹೇಳು. ಈಗ ಇವನಿಗೆ ಡಬ್ಬಿಂಗ್ ಕೊಡ್ತಾ ಇರೋದು ಪೌಡ್ರಮ್ಮ. ಅವನು ರಾತ್ರಿ ಬಿದೋಗ್ಬಿಟ್ಟ ಅಂತ ಹೇಳ್ತಾ ಇದಾರೆ. ಅಲ್ಲ ಕಣ ಮಗು, ಏನ್ ಪುಟಾಣಿ ಮಗು ಏನ ಕಗಡೆ ಬಿದ್ದೋಗಕ್ಕೆ? ಅವನಿಗೆ ಅವನೇ ಆಲ್ರೆಡಿ ಕೆಳಗ್ ಬಿದ್ದು ಮೈಕ್ ಮುರ್ದೋಗ್ಬಿಟ್ಟಿದೆ, ಇವಾಗ ಕೈ ಮುರ್ದೋಗ್ಬೇಕೇನಾ? ಅದು 1-2 ದಿನ ಬಿಟ್ಟು ಬ್ಯಾಂಡೇಜ್ ತೆಗಿತೀನಿ ಅಂತ ಹೇಳಿದ್ದಾರೆ. ಹಂಗಂದ್ರೆ 2 ದಿನ ನೀನು ಮೂಕ ಪ್ರಾಣಿ ಆಗೋದೇನು? ನಾಲಿಗೆಗೆ ಮೂಳೆ ಇಲ್ಲ ಅಂತ ಬಾಯ ಬಂದಾಗ ಮಾತಾಡಿದ್ರೆ ಹಿಂಗೆ ಆಗದು. ಆಯ್ತಾಯ್ತು ಬಿಡಿ ಬಿಡಿ. ಏನಿದು, ನಮ್ ಮಂಡ್ಯ ನಾಗಮಂಗಲದಲ್ಲ ವೀರಗಾಸೆ ಮಾಡ್ದಂಗ್ ಮಾಡ್ತಾ ಇದೆಯಲ್ಲ. ಏನು ಕರಿಬೇಕಾ? ಮಾಂಸ ಕಡಿಯೋ ಇಡ್ತೀಯ? ಬೇಡ ಕೊಡ, ಕುತ್ತಿಗೆ ಸಾಯಿಸ್ತೀನಿ ನಿಂತಾನಲ್ಲ ನನ್ನ. ಸುಮ್ನೆ ಇಟ್ಬಿಡಿ ನೀವು. ಹೌದೇನಪ್ಪ, ಸರಿ ಆಯ್ತು. ಎಲ್ಲಿ ನೀನು ಹೆಂಗ ಬಿದ್ದೆ, ನಿನ್ ಬಾಯಿಗೆ ಹೆಂಗ ಗಾಯ ಆಯ್ತು ಒಂದ್ಸತಿ ಎಲ್ರಿಗೂ ತೋರ್ಸ್ಬಿಡೋಣ, ಹೇಳ್ಬಿಡು. ಏನ್ ಹೇಳ್ತಾ ಇದ್ದಾನೋ ಕರ್ಮ ಇವನು. ನನ್ಗೇನಪ್ಪ ಗೊತ್ತು, ಸುಮ್ನೆ ತಮಾಷೆ ನೋಡ್ತಾ ಇದೀನಿ ಅಷ್ಟೇ. ಈ ಕಡೆ ನಿನಗೆ ಈ 2 ದಿನ ಊಟ ತಿಂಡಿ ನೀರಿಗೆಲ್ಲ ಏನ್ ಮಾಡುತ್ತೋ ಏನೋ ಮುಂಡೆದು. ಶಾಂತಿ ಕರ್ಕೊಂಡೋಗಮ್ಮ ನಿನ್ ಮಗನ, ಪಾಪ ನೋಡಕ್ ಆಗ್ತಾರ. ಮನೋಜ್ ಆದ್ರೂ ಒಂದ್ ಕತೆ ಹೇಳೋದಿಲ್ಲ. ಅಯ್ಯೋ ಶಿವನೇ, ಅವ್ನ್ ಹಾವ ಭಾವ ಕತೆ ಕೇಳಿ ನನಗ್ ಸುಸ್ತಾಗೋಯ್ತು ಶಿವನೇ. ಕನಕ ಏನಾದ್ರೂ ತಿಂದ್ಯೋ ಇಲ್ವೋ? ನಿನ್ನೆ ಕೇಳ್ತಾ ಇರೋದು, ಏನಾದ್ರೂ ತಿಂದ್ಯೋ ಇಲ್ವಾ? ನೀನ್ ಎಲ್ಲಿ ತಿಂದಿರ್ತೀಯ? ಇರು, ನಾನೇ ತಟ್ಟೆಗೆ ಹಾಕೊಂಡ್ ಬರ್ತೀನಿ. ಕನಕ ಇದ್ದೇಳೆ. ಕನಕ ಕಣ್ ಬಿಡಕ್ ಯಾಕೆ ಇಷ್ಟೊತ್ತು? ನೋಡು, ಇಲ್ದೇ ಇರೋ ವಿಷಯನೆಲ್ಲ ತಲೆಗೆ ಹಾಕೊಂಡು ತಲೆನ ಕೆಡ್ಸ್ಕೋಬೇಡ. ನಿಮ್ ಭಾವ ಹೇಳಿಲ್ವಾ
ಒಬ್ಬ ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡಿಸ್ತೀನಿ ಅಂತ. ಎದ್ದೇಳು, ಎದ್ದು ಊಟ ಮಾಡು, ಎದ್ದೇಳೆ. ಕನಕ ಕನಕ ಕನಕ, ಅಯ್ಯೋ ದೇವ್ರೆ, ಕನಕ ಮಂಜ ಏನಾಯ್ತಮ್ಮ? ಮಂಜ, ಕಟ್ಟೆ ಬಿಡ್ತಾ ಇಲ್ಲ ಕಣೋ, ನನಗ್ ಭಯ ಆಗ್ತಿದೆ. ಕನಕ ಅಮ್ಮ, ನೀನೇನು ಹೆದರ್ಕೋಬೇಡ, ಇವ್ಳಿಗೆ ಏನೂ ಆಗಲ್ಲ. ನಾನು ಹೋಗಿ ಆಟೋ ಕರ್ಕೊಂಡ್ ಬರ್ತೀನಿ, ಆಸ್ಪತ್ರೆಗೆ. ಕಣ್ಬಿಡೆ, ಇಲ್ಲೋಡ ಕಣ್ಬಿಡು ಕಂದ, ಇಲ್ಲೋಡ ಮಾತಾಡ್ತಿದ್ದೀನಿ, ಕಣ್ಬಿಡೆ. ಹೆದರ್ಬೇಡಮ್ಮ, ಕನಕನ ಏನೂ ಆಗಲ್ಲ, ಹೆದರ್ಬೇಡ. ಆ ದೇವ್ರು ಯಾಕೆ ಇಷ್ಟೊಂದು ಶಿಕ್ಷೆ ಕೊಡ್ತಿದ್ದಾನೆ ಅಂತಾನೆ ಅರ್ಥ ಆಗ್ತಿಲ್ಲ ಕಣೋ. ಏನ್ ಅನ್ಯಾಯ ಮಾಡಿದ್ವು ಏನೋ. ನೋಡ್ಬೇಕಾದ್ರೆ ಇವಳು ಹುಷಾರಾಗಿ ಇದ್ಲಲ್ವಾ, ಸಡನ್ ಆಗಿ ಏನಾಯ್ತು? ಏನಾಯ್ತು ಹೇಗಾಯ್ತು ಒತ್ತು ಗೊತ್ತಾಗ್ತಿಲ್ಲ ಮಂಜ. ಮುಚ್ಚಿರೋ ಕಟ್ಬಿಡ್ತಿಲ್ಲ. ನೀನ್ ಅಳ್ಬೇಡ, ಸುಮ್ನಿರು. ಅಣ್ಣ ಸ್ವಲ್ಪ ಬೇಗ ಹೋಗ್ಯಾರ. ಸರ್ ಯಾಕೆ ಇಷ್ಟೊಂದು ಡಲ್ ಆಗಿದ್ದೀರಾ ಸರ್? ಏನಿಲ್ಲ, ಅದು ಏನ್ರಿ? ಅದೇ ಏನು ಅಂತ ನನಗೂ ಗೊತ್ತಾಗ್ತಿಲ್ಲ. ಬಸವರಾಜ್ ಸರ್ ಕನಕ ಅಲ್ವಾ? ಸರ್ ಸರ್ ಅರುಣ್ ಸರ್, ಸರ್ ಸರ್ ಅರುಣ್ ಸರ್, ಸರ್ ಅರುಣ್ ಸರ್. ನೀರನ್ನು ನಾವು ಕೇಳಲಿಲ್ವೇ? ಬೇಕಾದ್ರೆ ಕುಡೀರಿ, ಇಲ್ಲ ಅಂದ್ರೆ ಬೇಡ. ಆಪ್ಷನ್ಗಳು ಆಗಬಹುದು. ನಿಮ್ ಹತ್ರ ಒಂದ್ ಮಾತ್ ಕೇಳ್ಬೇಕು. ನಾನು ಹೇಳದನ್ನ ನೀನ್ ಕೇಳೋದಿಲ್ಲ, ನೀನ್ ಹೇಳದನ್ನ ಮಾತ್ರ ನಾನ್ ಕೇಳ್ಬೇಕು. ಅದು ಶುರುನಲ್ಲೇ ಕಂಡೀಷನ್ಗಳು ಬೇರೆ. ಅನ್ನುವಂತವಳಾಗು. ಯಾರ ವಿಷಯ? ನಿಮ್ ಅಣ್ಣನ ವಿಷಯ. ಪರವಾಗಿಲ್ಲ, ನಿನ್ ತಂಗಿ ವಿಷಯ ಬಿಟ್ಟು ನಮ್ಮಣ್ಣನ ವಿಷಯ ಎಲ್ಲ ಮಾತಾಡಕ್ ಬಂದ್ಬಿಟ್ಟಿದ್ಯಾ? ಮಾತಾಡು ಮಲ್ಲಿಗೆ. ಅವ್ರಿಗೆ ಹೇಗೆ ಇಟ್ಬಿತ್ತು? ಬೆದ್ದ ಬೆತ್ತು ಬಿದ್ದಿರಲ್ಲ, ಮತ್ತೇನಾಗಿರ್ಬೋದು? ಅದನ್ನ ನೀವೇ ಹೇಳ್ಬೇಕು. ನಾನಾ? ಆಗಿನ ಕಾಲದಲ್ಲಿ ಒಬ್ನೇ ಅಕ್ಕ ತಂಗಿ ಇಬ್ರು ಮದ್ವೆ ಆಗ್ತಿದ್ದಂತೆ. ಆತ ಆಸೆ ಏನಾದ್ರೂ ಇದೆಯೋ ನಿನಗೆ? ನನ್ಗೇನೋ ಅದು ಬಿದ್ದಿರೋ ಏಟಲ್ಲ ಅಂತ ಅನ್ಸ್ತಿದೆ. ಹೌದಾ? ನನಗ್ ಗೊತ್ತಿಲ್ರ. ಗೊತ್ತಿಲ್ಲ ಅಂತ ಹೇಳ್ಬೇಡಿ. ರಾತ್ರಿ ಅವ್ರು ಊಟ ಮಾಡಿ ರೂಮ್ಗೆ ಹೋಗ್ಬೇಕಾದ್ರೆ ಚೆನ್ನಾಗೇ ಇದ್ರು. ಸ್ವಲ್ಪ ಹೊತ್ತಲ್ಲಿ ಹೀಗೆಲ್ಲ ಆಗಿದೆ. ಇಲ್ಲ ಅಂತ ಕನ್ಫರ್ಮ್ ಆಗಿ ಏನೇ ಹೇಳ್ಬೇಡಿ. ಯಾಕಂದ್ರೆ ನಿನ್ನೆ ನೀವ್ ಯಾವ ಸ್ಥಿತಿಲಿ ಇದ್ರಿ, ಏನೇನೆಲ್ಲ ಮಾತಾಡಿದ್ರಿ ಅನ್ನೋದ್ ನೆನ್ಪಿದ್ಯಾ? ನೆನಪಿಲ್ಲ ಅಂತಂದ್ರೂ ನಾವು ಸರಿಯಾಗಿ ಮಾತಾಡಿರ್ತೀವಿ. ಹೊರಗೊಂದು ಅನ್ನೋ ಹಾಗಿರೋದು ನೀನು. ಉರ್ಮಿಳ ನೋಟ, ಊಸರು ಒಳ್ಳೆ ಆಟ. ಕಣ್ಣುಗಳನ್ನ ಕಡ್ಲೆ ಬರ್ಫಿ ತರ ಮಾಡ್ಕೊಂಡ್ಬಿಟ್ರಿ. ಹೆದರೋ ಮಗ ಅಲ್ಲ ನಾನು. ನೀವ್ ಯಾರು ತಾನೇ ಹೆದರ್ತೀರಾ? ಯಾವನಿಗೂ ಹೆದರಲ್ಲ ಅಂತಾನೆ ಹೇಳ್ತಾ ಇರೋದು. ನೋಡಿ. ಕೇಳಿಸ್ಕೈಲ್ ಫಸ್ಟ್. ಹಲೋ ಅಮ್ಮ. ದಿನಾ ಎಲ್ಲಿದ್ಯಮ್ಮ? ಯಾಕಮ್ಮ ಅಳ್ತಾ ಇದೆಯಾ? ಏನಾಯ್ತು? ಯಾಕೆ, ಏನಾಯ್ತಂತೆ? ಕೇಳ್ತಾ ಇದೀನಿ ಇರ್ರಿ. ಕನಕನಿಗೆ ತುಂಬಾ ಹುಷಾರಿಲ್ಲ ಕಣೆ. ಪ್ರಜ್ಞೆ ಇಲ್ದೆ ಬಿದ್ದು ಹೋಗಿದ್ದಾಳೆ. ಅವ್ಳು ಕೆಲ್ಸ ಮಾಡೋ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದೀವಿ. ಏನಾದ್ರೂ ಮಾಡ್ಕೊಂಡ್ಲಾ? ಏನೋ ಗೊತ್ತಿಲ್ಲ ಕಣೆ. ಮಾತಿಲ್ಲ, ಕತೆ ಇಲ್ಲ. ಮೈ ಮಾತ್ರ ಬೆಂಕಿ ತರ ಸುಡ್ತಾ ಇದೆ. ಅಮ್ಮ ನಾನು ಈಗ್ಲೇ ಬರ್ತೀನಿ. ನನ್ ಮಗ್ಳಿಗೆ ಏನಾಗಿದೆ? ರಿಪೋರ್ಟ್ಸ್ ಎಲ್ಲ ಬಂದಿದೆ, ಚೆಕ್ ಮಾಡಿ ಹೇಳ್ತೀನಿ. ಏನಾಗಿದೆ ಡಾಕ್ಟರ್? ಸೀರಿಯಸ್ ಏನಿಲ್ಲ ತಾನೆ? ನಥಿಂಗ್ ಟು. ಪೇಷಂಟ್ ಕಂಡೀಷನ್ ಈಗ ಸ್ಟೇಬಲ್ ಆಗಿದೆ. ರಿಪೋರ್ಟ್ಸ್ ಬಂದಿದೆ, ಚೆಕ್ ಮಾಡಿ ಹೇಳ್ತೀನಿ. ಹಿಂಗ್ ಏನಾಯ್ತಮ್ಮ? ಗೊತ್ತಿಲ್ಲ ಕಣೆ. ದೇವಸ್ಥಾನದಿಂದ ಬರೋಷ್ಟಲ್ಲಿ ಮಲಗಿದ್ಲು. ಮಾಡಿರೋ ಅಡ್ಗೆ ಎಲ್ಲ ಹಾಗೆ ಇತ್ತು. ಮಾಡಕ್ಕೆ ಅಂತ ಎಬ್ಸಿದ್ರೆ ಎದ್ದೇಳಲೇ ಇಲ್ಲ. ಬೆಂಕಿ ತರ ಸುಡ್ತಾ ಇತ್ತು. ಪ್ರಜ್ಞೆನೇ ಇರ್ಲಿಲ್ಲ ಕಣೆ ನನ್ ಕಂದನ್ಗೆ. ನಾನು ಆಗ್ತಾನೆ ಮನೆಗೆ ಬಂದಿದ್ದೆ ಅಕ್ಕ. ತಕ್ಷಣ ಇವಳು ಪರಿಸ್ಥಿತಿ ನೋಡಿ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದ್ವಿ. ಡಾಕ್ಟರ್ ಏನ್ ಹೇಳಿದ್ರಂತೆ? ಇವಳು 2-3 ದಿವಸದಿಂದ ಸರಿಯಾಗಿ ಊಟ ತಿಂಡಿನೇ ತಿಂದಿಲ್ಲ ಅಳಿ ಅಂದ್ರೆ. ತುಂಬಾ ಸ್ಟ್ರೆಸ್ ಆಗಿದೆ ಅಂತೆ ಬಾಬಾ. BP ಜಾಸ್ತಿ ಆಗ್ಬಿಟ್ಟಿದೆ. ಬಿಪಿನ? ಹ್ಞೂ ಬಾಬಾ, ಸ್ಟ್ರೆಸ್ ಆದ್ರೆ BP ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಡಾಕ್ಟರ್. ಕಷ್ಟನ ಯಾವತ್ತು ಹೊರಗೆ ಹೇಳ್ಕೊಂಡೇ ಇಲ್ಲ. ಎಲ್ಲಾ ನೋವು ಮನ್ಸೆಲ್ಲ ಇಟ್ಕೊಂಡ್ ಅದಕ್ಕೆ ಹೀಗಾಗಿದೆ. ಹೆದರ್ಬೇಡಮ್ಮ. ಡಾಕ್ಟರು ಹೆದರುಂತದ್ ಏನು ಇಲ್ಲ ಅಂತ ಹೇಳಿದ್ದಾರೆ. ಕನಕ ಬೇಗ ಹುಷಾರಾಗ್ತಾಳೆ. ಡಾಕ್ಟರ್ ಬೇರೆ ಏನ್ ಹೇಳಿದ್ರು? ರಿಪೋರ್ಟ್ಸ್ ನೋಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಬಾಬಾ. ಪ್ರಜ್ಞೆ ಬರಕ್ಕೆ ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ ಅಂತ ಹೇಳಿದಾರಕ್ಕ. BP ಜಾಸ್ತಿಯಾಗಿ ಪ್ರಜ್ಞೆ ತಪ್ಪಷ್ಟು ನೋವಿದೆ ಅವ್ನ್ ಮನ್ಸಲ್ಲಿ. ಈ ರೀತಿ ನೋಡೋದಕ್ಕೆ ನನ್ ಕೈಲಾಗ್ತಿಲ್ಲ. ಸ್ವಲ್ಪ ದಿನದಿಂದ ಇವಳು ಹೀಗೆ ಇದ್ದಾಳೆ ಕಣೆ. ಯಾರ ಜೊತೆನೂ ಮಾತಾಡಲ್ಲ, ಒಬ್ಳೇ ಕಾಲ ಕಳೀತಾಳೆ. ಅಂಗಡಿಗೆ ಹೋಗ್ದೆ ಇವಳ ಜೊತೆನೆ ಇರ್ಬೇಕಿತ್ತು ಕಣೆ ಮೀನಾ. ಮನುಷ್ಯ ಅಂತಂದ ಮೇಲೆ ಆರೋಗ್ಯ ಕೇಳೋದು ಸಹಜನೇ. ಸರಿ ಹೋಗ್ತಾಳೆ ಬಿಡಿ. ಈ ಮೆಡಿಸಿನ್ ನಾನ್ ಬರಕ್ ಹೇಳಿಲ್ಲ, ಅವರೇ ಬಂದಿದ್ದಾರೆ. ನಾನ್ ಬಂದಿರೋದು ಆಸ್ಪತ್ರೆಗೆ. ಆದ್ರೆ ನೋಡಕ್ ಬಂದಿರೋದು ನಮ್ಮನೆ ಮಗುನ. ಯಾಕ್ರಿ ಕೂಗಾಡ್ತಿದ್ರ? ಸುಮ್ನೆ ಇರಿ. ಅವ್ರೆಲ್ಲ ಇಲ್ಲಿಂದ ಹೋಗ್ಬೇಕು ಅಂತ ಬಂದಿಲ್ಲಪ್ಪ. ಈ ಮಗುಗೆ ಹೀಗಾಗಿದ್ಯಲ್ಲ ಅಂತ ನೋಡಕ್ ಬಂದಿರೋದು. ನನ್ನಿಂದ ಕನಕ ಹಿಂಗಾಗೋಗಿದ್ದಾಳೆ, ಇದನ್ನೆಲ್ಲ ನೋಡಿ ಖುಷಿ ಪಡೋಣ ಅಂತ ಬಂದಿದ್ದಾನೆ ಇವನು. ಕೇಳ ಇವನ್ಗ ಇಲ್ಲಿಂದ. ನಮ್ಮನೆ ಮಗುನ ನಾವು ನೋಡ್ಕೋತೀವಿ. ಆದಿ ಬೀದಿಗೆ ಹೋಗೋರೆಲ್ಲ ಬಂದು ನೋಡೋ ಅವಶ್ಯಕತೆ ಇಲ್ಲ. ನಾನೇನ್ ಬೀದಿಲ್ ಹೋಗವನಲ್ಲ, ನಾಳೆ ಇವಳನ್ನ ಮದ್ವೆ ಆಗವನು. ಮಗಂದು ಕಾಲುಂಗ್ರ ಹಾಕಕ್ಕೆ ಬಲಗೈ ಇರಲ್ಲ, ತಾಳಿ ಕಟ್ಟಕ್ಕೆ ಎಡಗೈ ಇರಲ್ಲ. ಸೈಲೆಂಟ್ ಆಗಿ ಇಲ್ಲಿಂದ ಹೊಟ್ಟೋಗ್ಬಿಟ್ರೆ ಸರಿ. ಇವತ್ತು ಇವಳು ಈ ಸ್ಥಿತಿಲಿರಕ್ಕೆ ನೀನೇ ಕಾರಣ. ನಾನಲ್ವೋ, ನೀನ್ ಕಾರಣ. ಪ್ರೀತಿಸ್ತವ್ರಿಬ್ರನ್ನ ದೂರ ಮಾಡಿರುವಂತ ಪಾಪಿ ನೀನು. ಇವತ್ತು ಪರಿಸ್ಥಿತಿಗೆ ನಿನ್ನ ಹಠಮಾರಿ ತರ ಕಾರಣ. ಇಲ್ಲ ದೇವ್ರು, ಇಲ್ಲ ಆಕಾಶದಿಂದ ಓದಿರೋ ಟೊಯ್ಯ ನೀನು. ಇವಳ ಲವ್ ಮಾಡ್ತಾ ಅಂತ ಹೇಳಿದ ತಕ್ಷಣ ಕಾಲ್ ತೊಳ್ದು ಕನ್ಯಾದಾನ ಮಾಡಕ್ಕೆ ಮಗನೇ. ಇದು ಆಸ್ಪತ್ರೆ, ಕೂಗಾಡ್ಬೇಡಿ, ನಿಧಾನ. ಫಸ್ಟ್ ಅವ್ರಿಗೆ ಉಂಗ್ರ ಕೊಡ್ತಾರೆ, ಹೃದಯ ಕೊಡ್ತಾರೆ ಅಂತ ಕೇಳಿದ್ದೆ. ಆದ್ರೆ ಇವನು BP ಕೊಟ್ಟಿದ್ದ ನೋಡೆ ಅಲ್ಲಿ. ನಮ್ಮನ್ನ ನೀನ್ ದೂರ ಮಾಡ್ತಿರೋದ್ರಿಂದನೇ ಕನಕ ಈ ಸ್ಥಿತಿ ಬಂದಿರೋದು. ಹತ್ರ ಆಗೋದಕ್ಕೆ ಮೊದಲು ನಿನಗೆ ಯಾರು ಅಧಿಕಾರ ಕೊಟ್ರು? ಆಮೇಲೆ ನಿನ್ನನ್ನು ದೂರ ಮಾಡಿದ್ ಮಾತಾಡು. ನಿನಗೆ ನನ್ನ ಮೇಲೆ ಕೋಪ ಅಷ್ಟೇ. ಕನಕನ ಮೇಲೆ ಯಾವ ಸಿಂಪತಿನೂ ಇಲ್ಲ ನಿನಗೆ. ನನಗ್ ನೋವು ಕೊಡ್ಬೇಕು ಅಂತ ಇಂಡೈರೆಕ್ಟ್ ಆಗಿ ಕನಕಂಗ್ ನೋವು ಕೊಡ್ತಿದ್ಯಾ. ಅಯೋಗ್ಯಂತಂದು ಮಾಡ್ತಿದ್ದೀರಾ ನೀವಿಬ್ರು. ತಂಗಿಯಲ್ಲಿ ಹುಷಾರಿಂದಲೇ ಮಲಗಿದಾಳೆ. ನೋಡಿ, ನಿಮ್ ಕೋಪ ಏನೇ ಇದ್ರು
ಅದನ್ನ ಹೊರಗಡೆ ಇಟ್ಕೊಳ್ಳಿ. ಇಲ್ಲಲ್ಲ, ಹಾಗಂದ್ರೆ ನನ್ನ ಅಯೋಗ್ಯ ಅನ್ನೋ ತರ ಮಾತಾಡ್ತಾ ಇದ್ದಾನೆ. ನೀವು ಅದನ್ನ ಕೇಳ್ಕೊಂಡು ಸಲೇ ತೆಗಿ ಕಳಸೆ ಮೊದ್ಲು ಅವನನ್ನ ಇಲ್ಲಿಂದ. ದಯವಿಟ್ಟು ನನ್ ಮಾತ್ ಕೇಳಿ. ಆಯ್ತು, ನಿಮಗೆಲ್ಲ ಅವನೇ ಇಲ್ಲಿರ್ಬೇಕು ಅನ್ನೋ ಇರಾದೆಗಳು ತಾನೇ? ಆಯ್ತು ಬಿಡಮ್ಮ, ನಾನೇ ಎದುರ್ಕೋತೀನಿ. ಅದೇಂದ್ರೆ ಎಲ್ಲಿಗೆ ಹೋಗಕ್ ಹೇಳ್ದೆ? ನಾನೇನ್ ಹೇಳಿಲ್ಲ ಅಮ್ಮ, ಅವರೇ ಕೂಗಾಡ್ಕೊಂಡು ಹೋಗ್ತಿರೋದು. ಬಾ ನಾವ್ ಒಳಗಡೆ ಹೋಗೋಣ. ನಿಮ್ ಡಾಟರ್ಗೆ ಪರ್ಸನಲ್ ಪ್ರಾಬ್ಲಮ್ ಏನಾದ್ರೂ ಇದೆಯಾ? ಹಾಗೇನು ಇಲ್ಲ ಡಾಕ್ಟರ್. ತುಂಬಾ ಡಿಪ್ರೆಷನ್ ಅಲ್ಲಿದ್ದಾಳೆ, ಸ್ಟೇಬಲ್ ಆಗೇ ಇಲ್ಲ. ಇದನ್ನ ಹೀಗೆ ಬಿಟ್ರೆ ನಾಳೆ ಅವಳಗ್ ತೊಂದ್ರೆ ಆಗ್ಬೋದು. ಇವಳು ತುಂಬಾ ಹಚ್ಕೊಂಡಿದ್ದಾಳೆ. ನಾವು ಬಲವಂತ ಮಾಡಿ ಅವ್ರಿಬ್ರನ್ನು ದೂರ ಮಾಡ್ತಾ ಇದೀವಿ. ಅದಕ್ಕೆ ಅಮ್ಮ ಈ ರೀತಿ ಆಗ್ತಿರೋದೊಳಗೆ. ಆದ್ರೆ ಅಳಿಯಂದ್ರಿಗೆ ಆ ಹುಡುಗನ ನೋಡಿದ್ರೇನೆ ಆಗಲ್ವಲ್ಲೇ. ಇವಾಗ ನಾವು ಅದೇ ಆಟನ ಸಾಧಿಸ್ಕೊಂಡ್ ಕುತ್ಕೊಂಡ್ರೆ ಕಡೆ ಕಣ್ಕನ್ನ ಕಳ್ಕೊಬೇಕಾಗತ್ತಮ್ಮ.